ನಮಸ್ಕಾರ ರೀ, ಜೈ ಶ್ರೀರಾಮ್. ಆಗಸ್ಟ್ 15ಕ್ಕೆ ಮತ್ತೆ ಜನವರಿ 26ನೇ ತಾರೀಕಿಗೆ ದೇಶಭಕ್ತಿ ಉಕ್ಕರಿತೈತಿ. ಅದೇ 5 ವರ್ಷಕ್ಕೂ ಓಟ್ ಹಾಕ್ರಪ್ಪ ಅಂತಂದ್ರೆ ನಮ್ದು ಒಂದ್ ಓಟ್ ನಿಂತ ಏನ್ ಫರ್ಕ್ ಬೀಳ್ತ ಅಂತ ಕೇಳ್ತಾರೆ. ಇವರೆಲ್ಲ ಯಾರಪ್ಪ ಅಂತಂದ್ರ ಮನೆ ಬಾತ್ರೂಮ್ ಇದ್ರು ಹೇಳಕ್ ಹೋದ್ ಮಾತ್ರ ಹೊರಗ. ಯಾಕಪ್ಪ ಅಂತಂದ್ರೆ ಇವ್ರೆಷ್ಟು ಸೆಲ್ಫಿಶ್ ಇರ್ತಾರಂದ್ರ ನಾವು ಓಟ್ ಹಾಕಿದ್ರೆ ದೇಶ ನಮ್ಗೆ ಏನ್ ಕೊಡ್ತದ ಅಂತ ಕೇಳ್ತಾರೆ. ಇವರೆಲ್ಲ ಯಾರಪ್ಪ ಅಂತಂದ್ರ ನಾವು ಓಟ್ ಹಾಕಿದ್ರೆ ನಮ್ಮ ಟೈಮ್ ಮತ್ತೆ ನಮ್ ಜೀವನನೇ ಹಾಳಾಗೋರ್ಸಿ ಮಾತಾಡ್ತಾರೆ. ಇಂಥವ್ರಿಗೆ ಒಂದೇ ಹೇಳಕ್ ಇಷ್ಟಪಡ್ತೀನಿ ನಾನು, ದೇಶ ನಮ್ಗೇನ್ ಕೊಡ್ತೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ದೇಶಕ್ಕೆ ಏನ್ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್, ಒಳ್ಳೆ ನಾಯಕನ ಆರಿಸ್ತರ್ತೀವಿ ಅನ್ನೋದು ಇಂಪಾರ್ಟೆಂಟ್. ಎಲ್ಲಾ ತಾಯಂದ್ರಿಗೆ ಹೇಳಕ್ ಇಷ್ಟಪಡ್ತೀನಿ ನಾನು, 2,000 ಕೊಟ್ಟಾರ, ಬಸ್ ಫ್ರೀ ಮಾಡ್ಯಾರ, ಬಿಸ್ಲಾ ಬ್ಯಾಂಕಿಗೆ ರೊಕ್ಕ ತಗೊಂಡ್ಬರ್ತೀರಿ, PT ಉಷಾ ಓಡ್ದಂಗ್ ಬಸ್ ಇಂದ ಓಡಿ ಜಗಳ ಮಾಡ್ಯಾರ ಸೀಟ್ ಇಡ್ತೀರಿ. ಆದ್ರೆ 5 ವರ್ಷಕ್ಕೂ ಓಟ್ ಹಾಕ್ರಪ್ಪ ಅಂತಂದ್ರ ಅಪ್ಪ ಕಾಲ್ ಬೇನೆ, ಅಪ್ಪ ಕೈ ಬೇನೆ, ಅಪ್ಪ ಬಿಸಿಲು ಇದೆ ನಮಗ್ ಆಗೋದಿಲ್ಲ ಅಂತ ಅಂತೀರಿ. ಇವೆಲ್ಲ ಬಿಡ್ರಿ, ಮಬ್ಬುತನ ಬಿಡ್ರಿ. 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಬರ್ತದ, ಓಟ್ ಹಾಕ್ರಿ, ಒಳ್ಳೆ ನಾಯಕನ ಆರಿಸ್ಕೊಂಬರ್ರಿ. ಮುಂದೆ ನೀವು ಆರಾಮ್ ಇರ್ತೀರಿ, ನಿಮ್ ಮಕ್ಕಳು ಆರಾಮ್ ಇರ್ತಾರೆ. ಮತ್ತೊಂದಿಷ್ಟು ತಾಯಂದ್ರಿಗೆ ಹೇಳಕ್ ಇಷ್ಟಪಡ್ತೀನಿ ನಾನು, ರಜೆ ಐತೆ ಅಂತ ಹೇಳ್ಕೇಸಿ ಟ್ರಿಪ್ಪಿಗೆ ಮತ್ತೆ ತವ್ರ ಮನೆಗೆ ಹೋಗಿರಿ, ಹೋಗ್ರಿ, ಬ್ಯಾಡ ಅನ್ನಂಗಿಲ್ಲ. ಆದ್ರೆ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಐತ್ರಿ, ಬಂದು ಓಟ್ ಹಾಕ್ರಿ. ನಿಮ್ಮ ಮಕ್ಕಳ ಭವಿಷ್ಯ ನಿಮ್ ಕೈಗೈತಿ. 5 ದಿವಸ ರಜೆ ಸಂಬಂಧ 5 ವರ್ಷ ಹಾಳು ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಆ ಪಕ್ಷ ಈ ಪಕ್ಷ ಅನ್ನಂಗಿಲ್ಲ, ದೇಶಕ್ಕೆ ಒಳ್ಳೆ ಸೂಕ್ತ ನಾಯಕನ ಆರಿಸ್ಕೊಂಬರ್ರಿ. ಜೈ ಶ್ರೀರಾಮ್, ಜೈ ಹನುಮಾನ್.